ಗುಂಡಿ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಅಸಮಾಧಾನ ವ್ಯಕ್ತಪಡಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕೆ ಬೆಳಿಬೇಕು ಅಂದ್ರೆ ಮೂಲ ಸೌಕರ್ಯ ಬಹುಮುಖ್ಯ. ಗ್ಯಾರಂಟಿ ನ್ಯೂಸ್ಗೆ ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಗುಂಡಿಗಳಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ರಸ್ತೆಗೆ ಹಾಕಿದ ಡಾಂಬರ್ ಒಂದೇ ಮಳೆಗೆ ಕಿತ್ಕೊಂಡು ಬರ್ತಾ ಇದೆ. ಸರ್ಕಾರದ ಅನುದಾನ ಯಾವುದಕ್ಕೂ ಸಾಕಾಗುವುದಿಲ್ಲ. ಕಿರಣ್ ಮಜುಮ್ದಾರ್ ಶಾ ಹೇಳಿದ್ದು ಸರಿ ಇದೆ. ಬೆಂಗಳೂರಲ್ಲಿ ಕ್ವಾಲಿಟಿ ರಸ್ತೆಗಳನ್ನ ಮಾಡಬೇಕು. ಟ್ರಾಫಿಕ್ ಸಮಸ್ಯೆ ಸವಾರರನ್ನ ಹೈರಾಣಾಗಿಸಿದೆ. 15 ನಿಮಿಷದ ಸಂಚಾರಕ್ಕೆ 1.5 ಗಂಟೆಗೆ ಬೇಕಾಗುತ್ತೆ. ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಆರ್ಥಿಕತೆ ಸಬಲೀಕರಣ ಆಗಬೇಕು ಅಂತಂದರೆ ಕೈಗಾರಿಕೆಗಳ ಪಾತ್ರನೂ ಕೂಡ ಬಹುಮುಖ್ಯ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಬಹುತೇಕ ಕಂಪನಿಗಳು ಕರ್ನಾಟಕವನ್ನು ಬಿಟ್ಟು ಬೇರೆ ನೆರೆಯ ರಾಜ್ಯಗಳಿಗೆ ಹೋಗುವಂಥ ಕೆಲಸಗಳಾಗ್ತಾಯಿದೆ. ಇದು ಒಂದು ರೀತಿ ಸವಾಲಿನ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಮ್ಮ ಜೊತೆಗೆ ಎಫ್ಕೆಸಿಸಿಐನ ನೂತನ ಅಧ್ಯಕ್ಷ ಆಗಿರುವಂತಹ ಉಮಾ ರೆಡ್ಡಿ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಅವರು ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನ ಕೇಳೋಣ. ಇಡೀ ದೇಶದಲ್ಲಿ IT ಕ್ಷೇತ್ರದಲ್ಲಿ ಬೆಂಗಳೂರು ನಂಬರ್ 1. ಆದರೆ ರಸ್ತೆ ಗುಂಡಿ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ, ಈ ತರದ ಸಮಸ್ಯೆ ಆಗ್ತಾ ಇದೆ. ಇದನ್ನ ಬಗೆಹರಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸೊ ನೀವು ಅವ್ರು ಮಾಡಿರುವಂತಹ ಒಂದು ಟ್ವೀಟ್ ಅನ್ನ ಎಷ್ಟರ ಮಟ್ಟಿಗೆ ನೀವು ವೆಲ್ಕಮ್ ಮಾಡ್ತೀರಾ ಅಂತ? 100% ವೆಲ್ಕಮ್ ಮಾಡ್ತೀವಿ. ಬಿಕಾಸ್ ಇದು ಬೇಕಿದೆ. ನಾವು ಇಲ್ಲಿ ಕೂತಿರೋದು ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋಕ್ಕೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋದು. ನಮ್ಮ ಮಿಷನ್ ವಿಷನ್ ನೋಡಿದ್ರೆ ಅದು ಇಟ್ ಇಸ್ ಫಾರ್ ದ ಗ್ರೋತ್ ಆಫ್ ದ ಇಂಡಸ್ಟ್ರಿ. ಗೌರ್ಮೆಂಟ್ಗೆ ಅದು ಉದ್ದೇಶ ಇರ್ಬೋದು, ಬಟ್ ಇಟ್ ಗೆಟ್ಸ್ ಡೈವರ್ಟೆಡ್. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ತಿಳ್ಕೊಳ್ಳಿ, ಅವ್ರಿಗೆ ಇನ್ಫಾರ್ಮ್ ಮಾಡೋದು ಟು ಎನ್ಶೋರ್ ದಟ್. ಸೊ ವಿ ವಿಲ್ ಸಪೋರ್ಟ್ ಕಿರಣ್ ಮಜುಮ್ದಾರ್ ಶಾ.